ಕಮಲಾಪುರ ಪೊಲೀಸ್ ಠಾಣೆಯ ವತಿಯಿಂದ ಮನೆ ಮನೆಗೆ ಪೊಲೀಸ್ ಅಭಿಯಾನವನ್ನು ಯಶಸ್ವಿಯಾಗಿ ಮುಂದುವರಿಸಲಾಗ್ತಾ ಇದೆ. ಈ ಮೂಲಕ ಜನರಲ್ಲಿ ಕಾನೂನು ಅರಿವು ಮೂಡಿಸುವ ಕೆಲಸ, ತುರ್ತು ಸಂದರ್ಭಗಳಲ್ಲಿ 112 ಸಂಖ್ಯೆಗೆ ಕರೆ ಮಾಡುವ ಕುರಿತು ಜಾಗೃತಿ ಕಾರ್ಯ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಅನಾಥ ಅಜ್ಜಿಗೆ ಮಗನಾಗಿ ಕಾನ್ಸ್ಟೇಬಲ್ ಅವರು ಮರಗುತ್ತಿಯಲ್ಲಿ ಧೈರ್ಯವನ್ನು ತುಂಬಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಠಾಣೆಯ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಮಲಾಪುರ ಠಾಣಾ ವ್ಯಾಪ್ತಿಯ ಮರಗುತ್ತಿ ಗ್ರಾಮದಲ್ಲಿ ಅಭಿಯಾನ ನಡೆಸುತ್ತಿದ್ದ ಕಾನ್ಸ್ಟೇಬಲ್ ಸುನೀಲ್ ಚವ್ಹಾಣ್ ಅವರು ಅನಾಥ ಅಜ್ಜಿಗೆ ಮಗನಾಗಿ ನಿಂತು ಮಾನವೀಯತೆ ಮೆರೆದಿದ್ದಾರೆ. ಮನೆ ಮನೆಗೆ ಭೇಟಿ ನೀಡುತ್ತಿದ್ದಾಗ ಗೌರಮ್ಮ ಹಲಚಲಿ ಎಂಬ ಅಜ್ಜಿಯು ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುನೀಲ್ ಅವರು ಅಜ್ಜಿಗೆ ಯಾರೂ ಸಂಬಂಧಿಕರಿಲ್ಲದೆ ಒಂಟಿಯಾಗಿ ಬದುಕು ಸಾಗುತ್ತಿರುವುದನ್ನು ಕಂಡು ನಿಮ್ಮೊಂದಿಗೆ ನಾವಿದ್ದೇವೆ, ಹೆದರಬೇಡಿ, ತೊಂದರೆ ಬಂದರೆ 112ಗೆ ಕರೆ ಮಾಡಿ ಎಂದು ಧೈರ್ಯ ತುಂಬಿದರು. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾಗಿದೆ ಎಂದು ಅಜ್ಜಿಯ ಅಳಲು ತೋಡಿಕೊಂಡಾಗ ಶೀಘ್ರದಲ್ಲೇ ಶಸ್ತ್ರಚಿಕಿತ್ಸೆ ಶಿಬಿರ ನಡೆಯುವಾಗ ಖುದ್ದಾಗಿ ಕರೆದೊಯ್ಯುವುದು, ಚಿಕಿತ್ಸೆ ಮಾಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಅಲ್ಲದೆ ತಮ್ಮ ಕೈಲಾದಷ್ಟು ಹಣವನ್ನು ಜೇಬಿನಿಂದ ನೀಡಿ ಸಹಾಯ ಮಾಡಿದರು. ಕಮಲಾಪುರ ಪೊಲೀಸರ ಈ ಮಾನವೀಯ ಕಾರ್ಯಕ್ಕೆ ಜನರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿ ಪೊಲೀಸರಿಗೆ ಕಲ್ಲು ಮನಸ್ಸು ಇದೆ ಎನ್ನುವರಿಗೆ ಪೊಲೀಸರಲ್ಲಿಯೂ ಮನುಷ್ಯತ್ವ ಜೀವಂತವಾಗಿದೆ ಎಂಬುದನ್ನು ಸುನೀಲ್ ಸಾಬೀತುಪಡಿಸಿದ್ದಾರೆ. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ. ಯಾರು ನಿಮ್ ನೋಡ್ಕೋರು ಯಾರಿಲ್ಲ, ನಾವಿರ್ತೇವ. ಏನ್ ಸಮಸ್ಯೆ ಇದ್ರು ನಮ್ಗ ಅದು 112 ಒಂದ್ ನಂಬರ್ ಅದ. ಆ ನಂಬರಿಗೆ ನೀವು ಫೋನ್ ಮಾಡ್ರಿ. ಅದು ಯಾರ ಕೈ ನಿಮ್ ಹಸ್ಲಾಕ್ ಬರ್ಲಿಕ್ಕೆ ಯಾರ ಕೈಯಾಗ ಹಸ್ರಿ ನಾವ್ ಮನಿತನ ಬಂದು ನಿಮ್ಗೆ ಸಾಲ್ವ್ ಮಾಡಿ ಹೋಗ್ತೀವಿ. 60-70 ಆಗ್ಯದ ಕಾಣ್ತದ. ಕಣ್ ಕಾಣ್ತವ. ಕಣ್ಣಿಂದು ಪದರ ಹಾಕ್ತಾರಮ್ಮ. ಇದೊಂದು ಪುಣ್ಯ ಕಟ್ಕೋರಿ ಸಾಬ್ರೆ. ಮಾಡ್ತೀನಿ ಅಜ್ಜಿ. 13ನೇ ತಾರೀಕ ಇಲ್ಲಿ ಸ್ವಂತ ನಮ್ಮ ಮಠ ಇಲ್ಲ, ಶಂಕರ್ಲಿಂಗ ಮಹಾರಾಜರು ಅಲ್ಲಿ ಕ್ಯಾಂಪ್ ಇತ್ತು. ತಿಳಿಸ್ತೀನಮ್ಮ ನಿಮ್ಗೆ. ಮತ್ತೆ ಎಲ್ಲರ ಕಡೆ ಉಚಿತವಾಗಿ ಏನಾರ ಕಣ್ಣಿಂದ ಆಪರೇಷನ್ ಮಾಡೋರು ಇದ್ರ ಅಂದ್ರೆ ತಿಳಿಸ್ತೀನಿ ಅಜ್ಜಿ. ನಿಮ್ಗ ತಿಳಿಸ್ತೀನಿ, ರೆಡಿ ಹಾಕೊಂಡು ನಿಮ್ಗೆ ಆಪರೇಷನ್ ಮಾಡ್ಕೋ. ಕಣ್ ಕಾಣ್ತಾವ ಸರಿಯಾಗಿ, ಅಳಬೇಡ. ಇಲ್ಲ ಆಜು ಬಾಜು ನೀವ್ ಯಾರು ಇತ್ತಂದ್ರ ಖರ್ಚಿಗೆ ರೊಕ್ಕ ಅವೆಲ್ಲ ಎಲ್ಲಿ ಖರ್ಚಿಗ್ರಿ? ತಿಂಗಳಿಗೆ ಬರೋ ರೊಕ್ಕ ಬರ್ತಾವ, ಅವೇ ಖರೆ ರೀ. ಇದು ಇರ್ಲಿ ಖರ್ಚೆ. ಏನಾರ ಇದು ತಗೋ ನಾವು ಬುಕ್ಕ ಹಾಕ್ಲಕ್ಕ ನಡಿಲಕ್ ಆಗಲ್ರಿ. ಬರ್ದಾಗ ಮಗ ಬೆತ್ತಿ ಕೊಡ್ತೀನಿ, ಮಂದಿ ಎತ್ಕೊಳ್ ಹಿಡ್ದಾನ ಓದ್ತೇನೆ. ಎಷ್ಟ್ ಆಗ್ತದ ಅಷ್ಟ್ ಮಾಡ್ಕೊಂಡು ಹೋಗೋದು. ಏನೋ ಮಾಡ್ತೀನ, ಹೋಗ್ ಬರ್ತೀನಿ ಅಜ್ಜ, ಹೋಗ್ ಬರ್ತೀನಿ. ಅಯ್ಯ ಬರ್ತೀವಮ್ಮ. ಬರ್ರಿ ಸಾಕು. ಪೊಲೀಸ್ ಸ್ಟೇಷನ್ ಬಂದೇವಿ, ಕಮಲಾಪುರ ಪೊಲೀಸ್ ಸ್ಟೇಷನ್ ರೀ. ಇದು ಪೊಲೀಸರು ಮನೆ ಮನೆಗೆ ಭೇಟಿ ಕೊಡ್ಬೇಕು. ಅವ್ರದ್ದು ಏನಾದ್ರು ಸಮಸ್ಯೆ ಇದ್ರ ಕೇಳ್ಕೊಂಡು ಸಾಲ್ವ್ ಮಾಡ್ಬೇಕು. ಅವ್ರ ಸಮಸ್ಯೆಗಳನ್ನ ಇದು ಬಗೆಹರಿಸ್ಬೇಕಂತೇಳಿ ನಮ್ಗೆ ಕೊಟ್ಟು ಕಳ್ಸ್ಯಾರ್ರಿ. ನಮ್ ಹೋಮ್ ಮಿನಿಸ್ಟರ್ ಸಾಹೇಬ್ ಅದಾರ್ರಿ, ಹೋಮ್ ಮಿನಿಸ್ಟರ್ ಸಾಹೇಬ್ ರೀ, ಗೃಹ ಮಂತ್ರಿ ಅವ್ರು ಕೊಟ್ಟು ಕಳ್ಸ್ಯಾರ್ರಿ. ಅಜ್ಜಿ ನಿಮ್ಗೆ ಏನು ಸಮಸ್ಯೆ ಇದ್ರೆ ಹೇಳ್ರಿ. ಅವ್ರು ಸರಿ ಭೇಟಿ ಹೇಳಕ್ ನನ್ ಮಗ ಬರ್ತಾನ್ರಿ ಕಮಲಾಪುರ ಸಮಸ್ಯೆ ಇಲ್ಲಲ್ರಿ? ಇದ್ರು ತಿಳಿಸ್ರಮ್ಮ, ಆರಾಮಾಗಿ ಕುಲ ಖುಷಿ. ಏನಾರು ಸಮಸ್ಯೆ ಅದ್ರ ನಮ್ಮ ನೋಡಜ್ಜಿ, ಈಗ ಎಲ್ಲ ಆರಾಮಿದ್ರಲ್ರಿ? ಎಲ್ಲ ಆರಾಮಿದ್ರು. ಏನು ಇತ್ತಮ್ಮ ಅಂತ ನೋಡ್ರಿ. 112 ಇರ್ತವ್ರಿ ಗಾಡಿ ರೀ, 3 ನಂಬರ್ ರೀ. 112 ಹಚ್ಚಿದ್ರಿ 10 ಜಗಳ ಮಾಡಿದ್ರು, ಏನು ಮಾಡಿದ್ರು ಜಗಳ ಇಲ್ಲ, ಏನಿಲ್ಲ, ಶಾಂತಿ ಇದ್ರೆ ಇಲ್ಲಿ ಬಂದ ಶಾಂತಿ ಹೇಳ್ರಮ್ಮ. ನೀವ್ ಹಿರಿಯರಿದ್ದೀರಿ, ಬುದ್ಧಿ ಮಾತು ಹೇಳ್ತೀವಿ, ಕಲಿಸ್ರಿ. ಚಂದಿದ್ರಂಗ ಆಯ್ತು, ಅತ್ತಿ ಸೊಸಿ ಮಾವ ಎಲ್ಲ ಕೂಡಿ ಮತ್ತೆ ಸರಿಯಾಗಿ ವ್ಯವಸ್ಥೆ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ. ಈಗಿನ ಮಂದಿ ಮಾಡಲ್ರಿ, ನಾವ್ ಹಿಂದಿನ ಮಾಡ್ತಿದ್ದೇವೆ, ಈಗಿನವ್ರು ಮಾಡಲ್ಲ. ಖುಷಿ ಆಯ್ತು ಅಜ್ಜಿ ಜೊತೆ ಮಾತಾಡ್ರಿ. ಚಂದ ನೋಡ್ಕೊಂಡ್ರಲ್ಲ, ಚಂದದರ ಮನೆ ಯಜಮಾನಿಕೆ ನೋಡ್ಕೊಂಡು ಹೊಂಟಾರ. ಬರೋಣ ಅಜ್ಜಿ, ಬರ್ತೀವ್ರಿ. ಇಲ್ಲಿ ಮಾತಾಡಿ ನಿಮ್ ಜೊತೆ.